ಮತ್ತು ಎಷ್ಟು ಗಂಟೆಗೆ ಹೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇಡೀ ದಿನ ಹೇಗಿರುತ್ತೆ ಅನ್ನೋದ್ರೆ ನಾವು ಹೇಗೆ ಎದ್ದಿದ್ದೀವಿ, ಯಾವಾಗ ಎದ್ದಿದ್ದೀವಿ ಅನ್ನೋದ್ರ ಮೇಲೆ ಇರುತ್ತೆ. ಬೇಗ ಏಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳ್ತಾರೆ. ಅಂದರೆ ಸೂರ್ಯೋದಯಕ್ಕಿಂತ ಸುಮಾರು ಒಂದು 2 ಮುಹೂರ್ತಗಳಷ್ಟು ಮೊದಲು, ಅಂದರೆ ಒಂದು ಮುಹೂರ್ತ ಅಂದರೆ ಸುಮಾರು 3/4 ಗಂಟೆ ಅಂತ ತಗೋಬೋದು ನಾವು. ಸೊ 1.5 ತಾಸು ಮುಂಚೆ ಸೂರ್ಯೋದಯಕ್ಕಿಂತ ಅದು ಬೆಸ್ಟು. ಅಂದರೆ ಒಂದು 4:15 ಹಾಗೆ ಎದ್ರೆ ಒಳ್ಳೇದು. ಆದರೆ ನಮಗದು ಕಷ್ಟ. ಸೊ ಕೊನೆ ಪಕ್ಷ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಆದರೂ ನಾವು ಹೇಳಬೇಕು. ಸೂರ್ಯ, ಯಾಕಂದರೆ ನಮ್ಮ ದೇಹ ಸರ್ಕೇಡಿಯನ್ ರಿದಮ್ ಅಂತ ನೀವು ಕೇಳಿರ್ಬೋದು. ನಮ್ಮ ದೇಹ ಸೂರ್ಯನಿಗೆ ಅನುಗುಣವಾಗಿ ನಡೆಯುತ್ತೆ, ಸೂರ್ಯನ ಚಲನೆಗೆ ಅನುಗುಣವಾಗಿ. ನಾವೇನು ಮಾಡ್ಕೊಂಡಿದ್ದೀವಿ, ಸೂರ್ಯ ಹೋದ್ರೆ ಏನಾಯ್ತು, ನಮ್ಮ ಹತ್ರ ಲೈಟ್ ಇದೆ ಆರ್ಟಿಫಿಷಿಯಲ್ ಅಂದ್ಕೊಂಡು ಬದುಕ್ತೀವಿ. ಆದರೆ ನಮ್ಮ ದೇಹ ಅದರ ಪ್ರಕಾರ ಬದುಕೋದಿಲ್ಲ, ಅದು ಸೂರ್ಯನ ಪ್ರಕಾರನೇ ಬದುಕೋದು. ಆವಾಗ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಡಿಸ್ಟರ್ಬೆನ್ಸ್ ಆಗ್ತಾ ಹೋಗುತ್ತೆ. ಸೊ ಬೆಳಿಗ್ಗೆ ಹೇಳೋದು ಬೇಗ ಎಳ್ಳಲೇಬೇಕು ಸೂರ್ಯೋದಯಕ್ಕಿಂತ ಮುಂಚೆ. ಮತ್ತು ಬೆಳಿಗ್ಗೆ ಬೇಗ ಇದ್ದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ನೀವೀಗ ನೋಡಿ ತುಂಬ ಜನ ಕೇಸಸ್ ಏನು ಬರುತ್ತೆ ಅಂದರೆ PCOD, ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿ, ಮೆನ್ಸ್ಟ್ರುವಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರ್ತಾ ಹೋಗುತ್ತೆ. ಸೂರ್ಯೋದಯ ಆದಮೇಲೆ ಮಲಗಿದ್ರೆ ಹಾರ್ಮೋನ್ಸ್ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ದಿಸ್ ಅ ವೆರಿ ಸಿಂಪಲ್ ಥಿಂಗ್. ಇಫ್ ಯು ಪ್ರಾಕ್ಟೀಸ್ ಯು ವಿಲ್ ನೋ ಇಟ್. 1 ತಿಂಗಳು ಬೆಳಿಗ್ಗೆ ಬೇಗ ಎದ್ದು ನೋಡಿದ್ರೆ ನಿಮಗೆ ಸ್ವತಃ ಅನುಭವಕ್ಕೆ ಬರುವಂಥದ್ದು. ಇನ್ನೂ ಒಂದು, ರಾತ್ರಿ ಬೇಗ ಮಲಗಿದ್ರೆ ಬೇಗ ಹೇಳೋಕ್ಕಾಗುತ್ತೆ. ಸೊ ಬೆಳಿಗ್ಗೆ ಬೇಗ ಹೇಳೋದು ಒಂದು. ಎದ್ದ ಮೇಲೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ನಮ್ಮ ಈಗಿನ ದಿನಚರಿ ಹೇಗಿದೆ ಅಂದರೆ ಸರ್, ನಾವು ಬೆಳಿಗ್ಗೆ ಹೇಳ್ತೀವಿ, ತಕ್ಷಣ ಕಾಫಿನೋ ಟೀನೋ ಕುಡಿತೀವಿ. ಆಮೇಲೆ ಉಳಿದ ಕೆಲಸಗಳು ನಮ್ದೆಲ್ಲ. ಎದ್ದ ತಕ್ಷಣ ಮೊದಲು ಆಗಬೇಕಾಗಿರೋದು, ಸರಿಯಾಗಿ ಒಬ್ಬ ವ್ಯಕ್ತಿ ಆರೋಗ್ಯವಂತವಾಗಿದ್ದಾನೆ ಅಂತಾದರೆ ಎದ್ದ ತಕ್ಷಣ ಟಾಯ್ಲೆಟಿಗೆ ಹೋಗಬೇಕು. ಎಷ್ಟು ಜನಕ್ಕೆ ಇದು ಆಗ್ತಾ ಇದೆ ಇವಾಗ? ತುಂಬ ಜನರಿಗೆ ಆಗೋದಿಲ್ಲ. ಏನೋ ಒಂದು ಕುಡಿಬೇಕು, ಕಾಫಿನೋ ಟೀನೋ ಏನೋ ಒಂದು ಹೋದ್ಮೇಲೆ ಟಾಯ್ಲೆಟಿಗೆ ಹೋಗ್ತೀನಿ. ಬೆಳಗ್ಗೆ ಹೋಗ್ತಾರೆ, ಬಟ್ ಕಾಫಿ ಟೀ ಕುಡಿದ್ಮೇಲೆ ಹೋಗ್ತಾರೆ ಟಾಯ್ಲೆಟಿಗೆ. ಅಂದರೆ ಸಹಜವಾಗಿ ಆ ಕ್ರಿಯೆ ನಡೀತಾ ಇಲ್ಲ. ಅದು ನಾವು ಎದ್ದ ತಕ್ಷಣ ಸಹಜವಾಗಿ ನಡಿಬೇಕಾಗಿರುವಂಥದ್ದು. ಕಾಫಿ ಅಥವಾ ಟೀ ಅಥವಾ ಏನನ್ನೇ ಕುಡಿದಾಗ ಏನಾಗುತ್ತೆ ಅಂದರೆ ಅದು ಜಠರಕ್ಕೆ ಹೋಗಿ ಬೀಳುತ್ತೆ. ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಜಠರ ಒಂಥರ ಪೈಪ್ ಥರ ಇರುತ್ತೆ. ಹೀಗೆ ಜಠರದಿಂದ ಕೆಳಗಡೆ ನಮ್ಮ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ತನಕ, ಗುದದ್ವಾರ ತನಕ ಒಂದು ಪೈಪ್ ಲೈನ್ ಥರ ಅದು ಇರುವಂಥದ್ದು. ಹೊಟ್ಟೆಗೆ ಜಠರಕ್ಕೆ ಏನಾದ್ರು ಹಾಕಿದ ತಕ್ಷಣ ಅಲ್ಲಿ ಆ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಶುರು ಆಗುತ್ತೆ. ಅಂದರೆ ಈಗ ಈ ಥರ ಒಂದು ಟ್ಯೂಬ್ ಇದ್ರೆ, ರಿಂಗ್ ಥರ, ಅದು ಮೂವ್ಮೆಂಟ್ ಮಾಡಿ 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 ಮುಂದಿನ ಭಾಗಕ್ಕೆ ಕಳಿಸುತ್ತೆ. ಆಹಾರ ತಗೊಂಡಾಗ ಅದು ಇನಿಷಿಯೇಟ್ ಆಗುತ್ತೆ, ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಮೊಟಿಲಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದು ಆ ಮೂಮೆಂಟ್ಸನ್ನು ಜಾಸ್ತಿ ಮಾಡುತ್ತೆ. ಆ ಮೂಮೆಂಟು ಜಠರದಲ್ಲಿ ಶುರುವಾಗಿದ್ದು ನಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ ಎಲ್ಲಿ ನಮ್ಮ ಇದು ಫೀಸಿಸ್ ಮಲ ತುಂಬಿಕೊಂಡಿರುತ್ತೆ ಅಲ್ಲಿ ತನಕ ಹೋದಾಗ ಮೂಮೆಂಟ್ ಆಗಿ ನಮಗೆ ಮಲ ವಿಸರ್ಜನೆಗೆ ಹೋಗಬೇಕು ಅಂತ ಅನಿಸುವಂಥದ್ದು, ವಿಚ್ ಇಸ್ ವೆರಿ ಅನ್ಯಾಚುರಲ್. ನ್ಯಾಚುರಲ್ ಆಗಿ ಎದ್ದ ತಕ್ಷಣ ತಾನಾಗೆ ಹೋಗಬೇಕು ಅಂತ ಅನಿಸ್ಬೇಕು. ನಿಮ್ಮ ಸುತ್ತಮುತ್ತಲು ನೋಡಿದ್ರೆ ನಮ್ಮಲ್ಲಿ ಎಷ್ಟು ಜನ ನಾವು ಸ್ನಾನ ಆದಮೇಲೆ ತಿಂಡಿ ತಿನ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರಾಯ್ತು, ಯಾವಾಗಾದ್ರೂ ಸ್ನಾನ ಮಾಡಿದ್ರಾಯ್ತು ಅನ್ನೋದೊಂದು ನಮ್ಮ ಮನಸ್ಥಿತಿ ಇದೆ. ಆದರೆ ಹೊಟ್ಟೆಯಲ್ಲಿ ಆಹಾರ ಇದ್ದಾಗ ಸ್ನಾನ ಮಾಡಿದ್ರೆ ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲ್ಲ. ಮೈ ಮೇಲೆ ನೀರು ಬೀಳುತ್ತಲ್ಲ, ಜೀರ್ಣಕ್ರಿಯೆ ನಡೆಯೋದಿಲ್ಲ ಸರಿಯಾಗಿ. ಜೀರ್ಣ ಆಗದೇ ಇದ್ದಾಗ ಅದನ್ನು ನಾವು ಏನು ಹೇಳ್ತೀವಿ, ಆಮ ಅಂತ ಕರಿತೀವಿ. ಆಮ ಅಂದರೆ ಅನ್ಡೈಜೆಸ್ಟೆಡ್ ಫುಡ್. ಅದು ದೇಹದಲ್ಲಿ ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ನಿಧಾನಕ್ಕೆ. ಒಂದಿನದಲ್ಲಿ ಏನೂ ಆಗಲ್ಲ. ಬಟ್ ನಾವು ಈ ಪ್ರಾಕ್ಟೀಸನ್ನು ವರ್ಷಾನುಗಟ್ಟಲೆ ಮಾಡ್ತಿದ್ದೀವಿ. ಚಿಕ್ಕ ಮಗುವಿಂದ ಶುರು ಮಾಡ್ತೀವಿ ನಾವು. ಈಗ ಶಿಶು ಇರುತ್ತೆ 1 ತಿಂಗಳು, ಅದಕ್ಕೆ ಏನು ಮಾಡ್ತೀವಿ ಅಂದರೆ ಹಾಲು ಕುಡಿಸ್ತೀವಿ, ಎಣ್ಣೆ ಹಚ್ತೀವಿ, ಸ್ನಾನ ಮಾಡಿಸ್ತೀವಿ, ನಿದ್ದೆ ಮಾಡಿಸ್ತೀವಿ. ಮಗುವಿನ ಹೊಟ್ಟೆಯಲ್ಲಿ ಹಾಲಿದೆ, ಆವಾಗಲೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ. ಅಲ್ಲಿಂದಲೇ